ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದಲ್ಲಿ ಯುಗಾದಿ ಹಬ್ಬ ಮಾರನೇ ದಿನದಿಂದ 3 ದಿನಗಳ ಕಾಲ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಿ ಜಾತ್ರೆ ಹಾಗೂ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಶನಿವಾರ ಶ್ರೀ ಕೊಲ್ಲಾಪುರದಮ್ಮ ದೇವಿಯನ್ನ ಸನಿಹದ ವೇದಾವತಿ ನದಿಗೆ ಕರೆದೊಯ್ದು ಗಂಗಾಸ್ನಾನ ನೆರವೇರಿಸಲಾಯಿತು. ಬಳಿಕ ದೇವರ ಉತ್ಸವ ಮೂರ್ತಿಗೆ ನಾನಾ ಹೂವಿನ ಹಾರಗಳಿಂದ ಅಲಂಕರಿಸಿ ಉತ್ಸವ ಮೂರ್ತಿಯನ್ನು ಜಾನಪದ ವಾದ್ಯಗಳ ಮೂಲಕ ಗ್ರಾಮದ ದೇಗುಲ ಬಳಿ ಕರೆತರಲಾಯಿತು. ಬಳಿಕ ನಾನಾ ಕೈವಾಡಸ್ಥರಿಂದ ಗಟೆ ಉತ್ಸವ, ಮಣೆವು ಉತ್ಸವಗಳಂತಹ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿಧಿವತ್ತಾಗಿ ನೆರವೇರಿಸಲಾಯಿತು. ಸಂಜೆ ಸುಮಾರಿಗೆ ಗ್ರಾಮದ ಹೊರವಲಯದ ಚಳಿ ಜ್ವರದಮ್ಮ ದೇಗುಲ ಬಳಿ ದೇವರ ಉತ್ಸವ ಮೂರ್ತಿಯನ್ನ ಪಟ್ಟ ಮಾಡಲಾಯಿತು. ಈ ವೇಳೆ ಗ್ರಾಮಸ್ಥರು ಸಾಮೂಹಿಕವಾಗಿ ಆಗಮಿಸಿ ದೇವರಿಗೆ ಹಣ್ಣು ಕಾಯಿ ಹರಕೆಯನ್ನ ಸಮರ್ಪಿಸಿದರು. ಮತ್ತೊಂದೆಡೆ ಕೆಲ ಹರಕೆ ಹೊತ್ತ ಭಕ್ತರು ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ಹಾಗೂ ಮತ್ತಿತರ ವಾಹನಗಳಿಗೆ ಬೇವಿನ ಸೊಪ್ಪು, ಬಾಳೆಕಂದು ಕಟ್ಟಿ ಬಗೆ ಬಗೆಯ ಹೂಗಳಿಂದ ಎತ್ತುಗಾಡಿಗಳನ್ನು ಶೃಂಗರಿಸಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ನೆರೆದ ಭಕ್ತರಿಗೆ ಬೇಯಿಸಿದ ಗುಗ್ಗರಿ ಹಾಗೂ ಬೆಲ್ಲದ ಪಾನಕವನ್ನು ಪ್ರಸಾದವಾಗಿ ವಿತರಿಸಿದರು. ಭಾನುವಾರ ಸಂಜೆ ಸುಮಾರಿಗೆ ದೇವಿಯ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವ ಚಾಲನೆಗೆ ಮುನ್ನ ಮುಕ್ತಿ ಬಾವುಟ ಹರಾಜು ಮಾಡಲಾಯಿತು. ಈ ಬಾರಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜೈವೀರ ಜಾರಿ 1,55,000 ರುಗೆ ಹರಾಜು ಪಡೆದರು. ಈ ವೇಳೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಳೀಯ ಶಾಸಕ ಡಿ ರಘುಮೂರ್ತಿ, ಗ್ರಾಮಾಡಳಿತ ಮಾಜಿ ಪ್ರತಿನಿಧಿಗಳು, ಕೈವಾಡಸ್ಥರು, ಊರಿನ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜುನಾಥ್, NKS TV4, ಪರಶುರಾಂಪುರ.